ಒಂದ್ ಕಡೆ ಎದುರು ಬದುರು ಕಿರಾಣ ಅಂಗಡಿಗಳಿದ್ವು. ಈ ಕಡೆ ಇರುವ ಅಂಗಡಿ ಅವನಿಗೆ ಎದುರುಗಡೆ ಇರುವ ಕಿರಾಣಿ ಅಂಗಡಿ ಅವನನ್ನು ಕಂಡ್ರೆ ಆಗೋದೇ ಇಲ್ಲ, ಸ್ವಲ್ಪವೂ ಇಷ್ಟಪಡಲ್ಲ. ಒಂದು ದಿನ ಇವನು ನಿದ್ರೆ ಮಾಡುತ್ತಿರುವಾಗ ಒಬ್ಬ ದೂತ ಪ್ರತ್ಯಕ್ಷನಾಗಿ, ಇಗೋ ನೀನು ಏನು ಕೋರಿಕೊಳ್ತೀಯೋ ಅದನ್ನು ಕೊಡ್ತೇನೆ ಅಂದಾಗ ಎಷ್ಟೋ ಸಂತೋಷಿಸ್ತಾನೆ. ಏನಂದ್ರೆ ನಾನು ಏನು ಕೋರಿಕೊಂಡ್ರು ಕೊಡ್ತೀರಾ? ಖಂಡಿತವಾಗಿಯೂ ಏನೇ ಕೋರಿಕೊಂಡ್ರು ಕೊಡ್ತೇನೆ. ಆಹಾ, ಹಾಗಾದರೆ ನನ್ನ ಎದುರುಗಡೆ ಇರುವ ಕಿರಾಣ ಅಂಗಡಿ ಅವನಿಗೆ ಒಂದು ದಿವಾಳಿ ಎಬ್ಬಿಸಬೇಕು ಎಂದು ಯೋಚಿಸುತ್ತಾ, ನಾನೇನೇ ಕೋರಿಕೊಂಡ್ರು ಕೊಡ್ತೀರಾ ಅಂದರೆ ಕೊಡ್ತೇನೆ, ಆದರೆ ಒಂದು ಕಂಡೀಷನ್. ಯಾವುದೋ ಕಂಡೀಷನ್? ನೀನು ದುಡ್ಡು ಕೋರಿಕೊಳ್ಳೋದಾದರೆ ದುಡ್ಡನ್ನು ಕೊಡ್ತೇನೆ, ಆದರೆ ನಿನಗೆ ಎಷ್ಟು ದುಡ್ಡು ಕೊಡ್ತೇನೋ ಅದಕ್ಕೆ ಡಬಲ್ ಎದುರಿರುವವನಿಗೆ ಕೊಡ್ತೇನೆ. ಏನಿದು? ಮತ್ತಿದೇನು ಕಂಡೀಷನ್? ಹಾಗೇ ಇರೋದು. ನೀನು ಒಂದು ಮನೆ ಕೋರಿಕೊಂಡ್ರೆ ಎದುರುಗಡೆ ಇರುವವನಿಗೆ 2 ಮನೆ ಸಿಗ್ತವೆ. ನೀನು 10 ಲಕ್ಷ ಕೋರಿಕೊಂಡ್ರೆ ನಿನ್ನ ಎದುರುಗಡೆ ಇರುವವನಿಗೆ 20 ಲಕ್ಷ ಸಿಗ್ತವೆ. ನೀನು 50 ವರ್ಷ ಆಯುಷನ್ನು ಕೋರಿಕೋ, ಅವನಿಗೆ 100 ವರ್ಷ ಆಯುಷು ಸಿಗುತ್ತೆ. ಹೀಗೆ ನೀನು ಏನೇ ಕೋರಿಕೊಂಡ್ರೂ ಕೂಡ ನಿನ್ನ ಎದುರಿರುವವನಿಗೆ ಡಬಲ್ ಸಿಗ್ತವೆ ಅಂದ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಅವನ ಸ್ಥಳದಲ್ಲಿ ಅದೇ ಸ್ಪಾಟಲ್ಲಿ ನೀವಿದ್ರೆ ಏನು ಮಾಡ್ತಾ ಇದ್ರಿ ಹೇಳ್ರಿ? ಎದುರುಗಡೆ ಇರುವವನಿಗೆ ಎಷ್ಟು ಸಿಕ್ಕರೆ ನನಗೇನು, ನನಗೆ ಸಿಗಬೇಕಾದಷ್ಟು ನನಗೆ ಸಿಗ್ತಿದೆ ಸಾಕು ಎಂದು ಯೋಚಿಸುತ್ತೀರೋ, ಇಲ್ಲವೇ ನನಗೇನೇ ಕೊಟ್ಟರು ಎದುರಿರುವವನಿಗೆ ಡಬಲ್ ಕೊಡ್ತೀಯೋ ನೀನು ಅಂದುಕೊಂಡು ನನಗೇನು ಸಿಗದಿದ್ರೂ ಪರವಾಗಿಲ್ಲ, ಅವನಿಗೇನು ಸಿಗಬಾರ್ದು? ಇದೇ ತಾನೇ ನಮ್ಮ ಮೆಂಟಾಲಿಟಿ. ಅದು ಅಸೂಯೆ ಆಗಿದೆ. ಏನಂದೆ? ಈಗ ನಾನು ಏನೇ ಕೋರಿಕೊಂಡ್ರು ಅವನಿಗೆ ಡಬಲ್ ಆಗುತ್ತೋ? ಖಂಡಿತವಾಗಿಯೂ ಡಬಲ್ ಆಗುತ್ತೆ. ಹಾಗಾಗಿ ನಿನಗೇನು ಬೇಕು ಹೇಳು. ಆಗ ಇವನು ಹೇಳ್ತಾನೆ, ನನಗೆ 1 ಕಣ್ಣಿದ್ರೆ ಸಾಕು, ಒಂದೇ ಕಣ್ಣನ್ನು ಇಟ್ಟುಬಿಡು, 1 ಕಣ್ಣನ್ನು ತೆಗೆದುಬಿಡು ಅಂದ. ಅಂದರೆ ಅರ್ಥವೇನು ಪ್ರಿಯರೇ? ಇವನಿಗೆ 1 ಕಣ್ಣು ಹೋದರೆ ಅವನಿಗೆ 2 ಕಣ್ಣು ಹೋಗ್ತವೆ. ಇವನಿಗೆ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಕೆಲಸಕ್ಕೆ ಬರ್ದವನು. ಅಯ್ಯೋ, ನನ್ನ ಕಣ್ಣು ಯಾಕೆ ಕಿತ್ಕೊಳ್ಬೇಕು, ಅವನ ಕಣ್ಣು ಕಿತ್ತು ಹಾಕುವುದಕ್ಕಾಗಿ ಅಂದ್ಕೊಳ್ಬೋದಲ್ಲವೇ? ಸರಿ, ಈಗ ಇವನು ಕಣ್ಣು ಹೋಯ್ತು. ಆಹಾ, ನನಗೀಗ ಕಣ್ಣು ಹೋಯ್ತು. ಈಗ ಎದುರುಗಡೆ ಇರುವವನಿಗೆ 2 ಕಣ್ಣು ಹೋಗ್ತಾವೆ ಅಂದ್ಕೊಂಡ. ಹೊರಗೆ ಬಂದು ನೋಡಿದ್ರೆ ಅವನು ಚೆನ್ನಾಗಿ ನ್ಯೂಸ್ ಪೇಪರ್ ಓದುತ್ತಾ ಕೂತಿದ್ದ. ಅನ್ಯಾಯ ಅಂತ ಹೇಳಿದ ಕೂಡಲೇ ಪಕ್ಕದಲ್ಲಿ ನೋಡಿದ್ರೆ ದೂತ ಮಾಯವಾದ. ಇವನ ಕಣ್ಣು ಹೋಯ್ತು, ಎದುರುಗಡೆ ಇರುವ ಕಣ್ಣುಗಳು ಕ್ಷೇಮವಾಗಿ. ಇದು ಏನ್ ಸಿಕ್ತು ಹೇಳಿ? ಅಸೂಯೆ. ಇರುವ ಕಣ್ಣು ಕೂಡ ಕಿತ್ತಾಕಿತು. ಅವನಿಗಿರುವಂತಹ ಸಂತೋಷ ಕಣ್ಮರೆಯಾಯಿತು. ಅಸೂಯೆ ಪಟ್ಟ ಸೌಲನು ಏನ್ಮಾಡಿದನು ಗೊತ್ತಾ? ದಾವೀದನನ್ನು ಕೊಂದಾಕಬೇಕು ಎಂದು ಬಯಸಿದ. ದೇವರು ಅವನಿಗೆ ರಾಜನಾಗುವ ಪೋಸ್ಟ್ ಕೊಟ್ಟರು, ಸಂತೋಷಿಸಬೇಕಲ್ಲವೇ? ದೇವರು ಅವನಿಗೆ ಒಂದು ಪರಿಪಾಲನೆ ಕೊಟ್ಟಿದ್ರು, ಪರಿಪಾಲನೆ ಮಾಡಬೇಕಿತ್ತಲ್ಲವೇ? ಪೋಸ್ಟನ್ನು ಪಕ್ಕಕ್ಕಿಡ್ತಾನೆ, ಪರಿಪಾಲನೆ ಪಕ್ಕಕ್ಕಿಡ್ತಾನೆ, ಅಧಿಕಾರ ಪಕ್ಕಕ್ಕಿಡ್ತಾನೆ, ಸೈನಿಕರಿಗೆಲ್ಲ ಕೆಲಸ ಕೊಡ್ತಾನೆ. ಯಾವ ಕೆಲಸವೆಂದರೆ ದಾವೀದನು ಯಾವಾಗ ಎಲ್ಲಿ ಕಾಣಿಸಿದ್ರು ಕೂಡ ಅವನನ್ನು ಕೊಂದಾಕ್ರಿ, ಇದೇ ಅವನ ಕೆಲಸ ಆಯಿತು. ದಾವೀದನನ್ನು ಕೊಲ್ಲಲು ಸಾಧ್ಯವಾಯಿತು? ದಾವೀದನು ಸಿಕ್ಕನೋ? ದಯವಿಟ್ಟು ಕೇಳಿ ಪ್ರಿಯರೇ, ಸೌಲನು ತನ್ನ ಅಸೂಯೆಯಿಂದ ದೇವರನ್ನು ಕಳೆದುಕೊಳ್ಳುತ್ತಾನೆ. ಸೌಲನು ತನ್ನ ಅಸೂಯೆಯಿಂದ ದಾವೀದನನ್ನು ಕಳೆದುಕೊಳ್ಳುತ್ತಾನೆ. ಸೌಲನು ತನ್ನ ಅಸೂಯೆಯಿಂದ ದೈವ ಸೇವಕನಾದ ಸಮುವೇಲನನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಸೌಲನು ತನ್ನ ಅಸೂಯೆಯಿಂದ ತನಗೋಸ್ಕರ ಪ್ರಾರ್ಥನೆ ಮಾಡುವ ದೈವ ಸೇವಕನನ್ನು, ತನ್ನ ಪರವಾಗಿ ಹೋರಾಡುವಂತಹ ದಾವೀದನನ್ನು, ದೇವರನ್ನು ದೂರ ಮಾಡಿಕೊಂಡು ಅಕಸ್ಮಾತ್ತಾಗಿ ಶತ್ರು ವಿರುದ್ಧವಾಗಿ ಬರುತ್ತಿರುವಾಗ ಯುದ್ಧಕ್ಕಾಗಿ ಹೋಗುತ್ತಾನೆ. ತನ್ನ ಎಲ್ಲಾ ಮಕ್ಕಳನ್ನು ಕಳೆದುಕೊಳ್ತಾನೆ. ಕೊನೆಗೆ ತಾನು ಕತ್ತಿ ಹಿರಿದುಕೊಂಡು ಸಾಯುತ್ತಾನೆ. ಅದೇ ದಾವೀದನು ಜೊತೆಗಿದ್ದಿದ್ದೇ ಆದರೆ ಸೌಲನು ಯುದ್ಧಕ್ಕೆ ಹೋಗ್ತಿರಲಿಲ್ಲ. ದಾವೀದನೇ ಹೋಗಿ ಯುದ್ಧ ಮಾಡಿ ತನ್ನ ದೇಶವನ್ನು ಕಾಪಾಡುತ್ತಾ ಇದ್ದ. ಆದರೆ ಅಸೂಯೆ ಸೌಲನನ್ನು ಕೊಂದು ಹಾಕಿತು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಸುತ್ತಲಿರುವಂತಹ ಯಾರೇ ಆಗಲಿ ಅಭಿವೃದ್ಧಿ ಪಡುತ್ತಿರುವಾಗ, ಆಶೀರ್ವದಿಸಲ್ಪಡುತ್ತಿರುವಾಗ, ಅಧಿಕಾರ ಹೊಂದಿಕೊಳ್ಳುತ್ತಿರುವಾಗ, ಅಂತಸ್ತು ಹತ್ತುತ್ತಿರುವಾಗ ಮನಪೂರ್ವಕವಾಗಿ ಅಂಥವರನ್ನು ಅಭಿನಂದಿಸಿರಿ, ಅಷ್ಟೇ ಹೊರತು ಅಸೂಯೆ ಮಾತ್ರ ಪಡಬೇಡಿ. ಈ ದಿನ ಅಕ್ಕ ಚೆನ್ನಾಗಿ ಓದಿದ್ರೆ ತಂಗಿಗೆ ಅಸೂಯೆ, ಅಣ್ಣ ಚೆನ್ನಾಗಿ ಓದಿದ್ರೆ ತಮ್ಮನಿಗೆ ಅಸೂಯೆ, ಮಕ್ಕಳಿಗೆ ಒಳ್ಳೆ ಸಂಬಂಧ ಸಿಕ್ಕರೆ ತಂಗಿಗೆ ಅಸೂಯೆ, ಅಣ್ಣನಿಗೆ ಪ್ರಮೋಷನ್ ಸಿಕ್ಕರೆ ತಮ್ಮನಿಗೆ ಅಸೂಯೆ, ಅಕ್ಕ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡ್ರೆ ತಂಗಿಗೆ ಅಸೂಯೆ. ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ಮಧ್ಯೆ, ಅಕ್ಕ ತಂಗಿಯಂದಿರ ಮಧ್ಯೆಯೇ ಅಸೂಯೆ ಇದೆ. ಇದ್ದೀರಾ ಈ ದಿನ ಅಸೂಯೆಯಿಂದ ತುಂಬಿಕೊಂಡಂಥವರು? ಜಾಗ್ರತೆ, ಅಸೂಯೆ ನಿಮಗೇ
ನಷ್ಟವನ್ನು ಕಷ್ಟವನ್ನು ತರುತ್ತೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಅಸಂತೃಪ್ತಿಯನ್ನು ತೊಲಗಿಸಿರಿ, ಅತಿಯಾಸೆಯನ್ನು ತೊಲಗಿಸಿರಿ, ಅಸೂಯೆಯನ್ನು ತೊಲಗಿಸಿರಿ. ದೇವರೇ, ಆವೇಶವನ್ನು ಆಕ್ರೋಶವನ್ನು ತೊಲಗಿಸಿ ನಮ್ಮಿಂದ ದೂರ ಮಾಡಿರಿ. ಈ ದಿನ ಮೊದಲುಗೊಂಡು ನಾವು ಸಂತೋಷದಿಂದಿರುವಂತೆ ನಮಗೆ ಕಲಿಸಿಕೊಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.